ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಜ್ಯೋತಿ ಮಲ್ನಾಡ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ಈ ದಿನ ಇವತ್ತು ನಿಮಗೆ ಒಂದು ಸಿಂಪಲ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ರೆಸಿಪಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಇವತ್ತಿನ ರೆಸಿಪಿ ನೇಮ್ ಬಂದು ಗೀ ರೈಸ್. ಇನ್ನೇನು ಕಾರ್ತಿಕ ಮಾಸ ಮುಗಿತಾ ಇದೆ. ಸೊ ಯಾರೆಲ್ಲ ನಾನ್ ವೆಜ್ ಪ್ರಿಯರಿದ್ದೀರಾ, ನಾನ್ ವೆಜ್ ಜೊತೆಗೆ ಗೀ ರೈಸನ್ನು ಮಾಡ್ಕೊಂಡು ಟೇಸ್ಟ್ ಮಾಡಿ. ಹಾಗೆ ವೆಜ್ ಪ್ರಿಯರು ಯಾರೆಲ್ಲ ಇದ್ದೀರಾ ಅವರು ವೆಜ್ ಕುರ್ಮಾ ಯಾವುದಾದ್ರೂ ಮಾಡಿಕೊಂಡು ನೀವು ಗೀ ರೈಸನ್ನು ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಗೀ ರೈಸನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ನನ್ನ ಸ್ಟೈಲು, ಬೇರೆ ಬೇರೆ ಸ್ಟೈಲಲ್ಲಿ ಮಾಡ್ತಾರೆ. ನಾನು ಇದನ್ನು ನಿಮಗೆ ತೆಂಗಿನ ಹಾಲನ್ನು ತೆಗೆದು ಗೀ ರೈಸನ್ನು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ತೆಂಗಿನಕಾಯಿನ ತೊಗೊಂಡಿದ್ದೀನಿ, ಅದನ್ನು ಒಡೆದುಕೊಂಡ್ಬಿಟ್ಟು ತುರಿದು ಅದನ್ನು ಮಿಕ್ಸಿಯಲ್ಲಿ ರುಬ್ಬಿ ಅದರಿಂದ ಹಾಲನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಲು ನಿಮಗೆ ಸಮ ಪ್ರಮಾಣದಲ್ಲಿ, ಅಂದರೆ ಒಂದು ಅಕ್ಕಿಗೆ 2 ಪ್ರಮಾಣದಲ್ಲಿ ಇರಬೇಕು, 2 ಲೋಟ ಹಾಲಿನ ಪ್ರಮಾಣ ಇರಬೇಕು. ಒಂದು ವೇಳೆ ನಿಮಗೆ ಶಾರ್ಟೇಜ್ ಆಯಿತು ಅಂತಂದರೆ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಒಂದು ಮೀಡಿಯಮ್ ಸೈಜಲ್ಲಿ ಒಂದು 2 ಆನಿಯನನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಹಸಿಮೆಣಸಿಕಾಯನ್ನು ತೊಗೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ತೊಗೊಳ್ಳಿ. ಸೊ ಇದ್ರ ಜೊತೆಗೆ ನೀವು ಕ್ಯಾಪ್ಸಿಕಮ್ಮನ್ನು ಕೂಡ ತೊಗೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ನಾನು ತೊಗೊಂಡಿಲ್ಲ, ಬೇಕಾದರೆ ನೀವು ತೊಗೊಳ್ಳಿ. ಹಾಗೆ ಒಂದು ಬೌಲಷ್ಟು ಹಸಿ ಬಟಾಣಿ, ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ, ಒಂದು ಹಿಡಿಯಷ್ಟು ಪುದೀನನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರನ್ನು ತೊಗೊಂಡು ಗೀ ರೈಸ್ ಆಗಿರೋದ್ರಿಂದ, ಹೆಸರೇ ಹೇಳುವಂತೆ ಗೀ ರೈಸ್ ಆಗಿರೋದ್ರಿಂದ 1-2 ಸ್ಪೂನಷ್ಟು ಗೀಯನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಗೀ ಏನು ಬೇಕಾಗಿಲ್ಲ. 1-2 ಸ್ಪೂನಷ್ಟು ಆಯಿಲನ್ನು ತೊಗೊಳ್ಳಿ. ಹೆಚ್ಚಿಗೆ 1 ಸ್ಪೂನ್ ಆಯಿಲನ್ನು ತೊಗೊಂಡ್ರೂ ನಡೆಯುತ್ತೆ. ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡು, ಇನ್ನು ಸ್ಪೈಸಿ ಐಟಮು. ಸೊ ಸ್ಪೈಸಿ ಐಟಮು ನಿಮಗೆ ಹೆಚ್ಚಿಗೆ ಏನು ಬೇಕಾಗಿಲ್ಲ. 1-2 ಪಲಾವ್ ಎಲೆ, 1-2 ಅನಾನಸ್ ಹೂವು, 1-2 ಮರಾಠ ಮೊಗ್ಗು, 1-2 ಪೀಸ್ ಸಣ್ಣ ಚಕ್ಕೆ, ಹಾಗೆ ಒಂದು 7-8ರಿಂದ ಲವಂಗ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಸ್ತೂರಿ ಮೇಥಿ. ಈ ಸೋಂಪು ಮತ್ತು ಕಸ್ತೂರಿ ಮೇಥಿ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇವೆಲ್ಲವನ್ನು ಚೆನ್ನಾಗಿ ನೀವೇನು ಮಾಡಿ ಅಂತಂದರೆ ಲೋ ಫ್ಲೇಮಲ್ಲೇ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಹೈ ಫ್ಲೇಮ್ ಇಟ್ಟು ಅದು ಹೊತ್ತಿ ಹೋದರೆ ನಿಮಗೆ ಅದರ ಟೇಸ್ಟು ಡಿಫ್ರೆಂಟ್ ಬರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ತುಂಬ ಸ್ಪೈಸಿ ಐಟಮ್ ತೊಗೊಳಕ್ಕೆ ಹೋಗ್ಬೇಡಿ. ನಾನು ಏನು ತೋರಿಸಿದ್ದೀನಿ ಅದೇ ಪ್ರಮಾಣದಲ್ಲಿ ತೊಗೊಳ್ಳಿ. ಒಂದು ಅರ್ಧ ಕೆಜಿಗಿಂತ ಹೆಚ್ಚಿಗೆ ರೈಸ್ ತೊಗೊಂಡ್ರಿ ಅಂತಂದರೆ ನೀವು ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು. ನೆಕ್ಸ್ಟು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಬೌಲ್ ಆನಿಯನನ್ನು ಚಾಪ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದನ್ನು ನೀವು ಕಂದು ಬಣ್ಣ ಬರೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ನೆಕ್ಸ್ಟು ನೀವು ಚಾಪ್ ಮಾಡ್ಕೊಂಡಿರುವಂಥ ಹಸಿಮೆಣಸನ್ನು ಹಾಕ್ಕೊಳ್ಳಿ. ಕೆಲವರು ಗೀ ರೈಸಿಗೆ ಗೋಡಂಬಿ, ದ್ರಾಕ್ಷಿ ಎಲ್ಲವನ್ನು ಹಾಕ್ಕೊಳ್ತಾರೆ, ತುಪ್ಪದಲ್ಲಿ ಕರೆದಿಟ್ಕೊಳ್ತಾರೆ. ಬಟ್ ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ನನ್ನ ಮಗಳು ಎಲ್ಲವನ್ನು ಎತ್ತಿಡ್ತಾಳೆ. ಹಾಗಾಗಿ ನೆಕ್ಸ್ಟು ನೀವು ಹಸಿಮೆಣಸು ಹಾಕ್ಕೊಂಡು ಅದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಬಟಾಣಿಯನ್ನು ಹಾಕ್ಕೊಳ್ಳಿ. ಬಟಾಣಿ ಸ್ವಲ್ಪ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬೇಕಂದ್ರೆ ಸ್ವಲ್ಪ ಬೆಂದಿದೆ ಅಂತ ಅಂದಾಗ ನೀವು ಕೊತ್ತಂಬರಿ ಮತ್ತು ಪುದೀನವನ್ನು ಆ್ಯಡ್ ಮಾಡಿ. ಎರಡೂ ಕೂಡ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡೂ ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿ. 1-1.5 ಸ್ಪೂನಷ್ಟು ಅಳತೆಯಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ. ನಿಮ್ಮ ಪ್ರಮಾಣವನ್ನು ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆಗಿದ್ದಾದಮೇಲೆ ಈಗ ತೆಂಗಿನ ಹಾಲನ್ನು ಆ್ಯಡ್ ಮಾಡಿ. ಅಂದರೆ ಪ್ರಮಾಣ ತೋರಿಸಿದ್ದೀನಿ ನಾನು, 1 ಅಕ್ಕಿಗೆ 2 ನೀರಿನ ಅಳತೆಯಲ್ಲಿ ಹಾಕಬೇಕಾಗುತ್ತೆ. ಸೊ ಹಾಲೇ ಕರೆಕ್ಟ್ ಆಯಿತು ಅಂದರೆ ಬೇಕಾಗಿಲ್ಲ ನೀರು. ಒಂದು ವೇಳೆ ಸಾಕಾಗಿಲ್ಲ ಅಂದರೆ ನೀರನ್ನು ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಕುದಿ ಬಂದಾಗ ನೀವು ಎಲ್ಲ ಮಿಕ್ಸ್ ಮಾಡಿ, ಹಾಲೆಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ಕುದಿ ಬಂದಾಗ ಅಕ್ಕಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಮನೆ ಅಕ್ಕಿನೇ ತೊಗೊಂಡಿದ್ದೀನಿ. ನೀವು ಬೇಕಂದರೆ ನೀವು ಜೀರಾ ರೈಸ್ ಅಥವಾ ಬಾಸುಮತಿ ರೈಸನ್ನು ತೊಗೋಬೋದು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಲಿಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಕುದಿ ಬರಬೇಕು. ಕೆಲವರು ಒಮ್ಮೆಲೇ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡ್ತಾರೆ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಕುದಿ ಬಂದು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ವಿಶಿಲ್ ಹಾಕಿಸಿ ಫ್ರೆಂಡ್ಸ್. ಸೊ ನೋಡಿ ಗೀ ರೈಸ್ ಹೇಗೆ ರೆಡಿ ಆಯಿತು ಅಂತ ಹೇಳಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ವೆಜ್ ನಾನ್ ವೆಜ್ ಎಲ್ಲರ ಒಟ್ಟಿಗೂ ತಿನ್ಬೋದು. ಸೊ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.